ಶ್ರೀ ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ಪಾಲ್ಸನೂರು ಲೇಔಟಲ್ಲಿ 2025 ಒಂದು ಫೆಬ್ರವರಿಯಲ್ಲಿ ಒಂದೊಂದು ಸಂಸ್ಥೆ ಓಪನ್ ಆಗುತ್ತೆ ಸರ್. ಈ ಸಂಸ್ಥೆ ಓಪನ್ ಆಗಿ ಮೊದಲು ಅವ್ರು ಏನು ಮಾಡ್ತಾರೆ ಅಂದರೆ ಗ್ರಾಹಕರಿಗೆ ಒಂದು 10 kg ಅಂದರೆ 10,000ದಿಂದ ಸ್ಟಾರ್ಟ್ ಮಾಡ್ತಾರೆ. 10,000 ಕಟ್ಟಿ, ಸ್ಟಾರ್ಟಿಂಗ್ 10,000 ಕಟ್ಟಿ ನಿಮಗೊಂದು 20 kg ಅಗರಬತ್ತಿ ಕೊಡ್ತೀವಿ. ನಿಮಗೇನೋ ಸ್ಯಾಲ್ರಿ ಥರ ಒಂದು ತಿಂಗಳಿಗೆ ಒಂದು ಅಷ್ಟು ಅಮೌಂಟು 1,800 ರೂಪಾಯಿ ಹಾಕ್ತೀವಿ. 30,000 ಕೊಡಿ, ಒಂದು 6,000 ಹಾಕ್ತೀವಿ. 60,000 ಕಟ್ಟಿ 12,500 ರೂಪಾಯಿ ಹಾಕ್ತೀವಿ. ಆ ಥರ ಎಲ್ಲ ಒಂದು ಸ್ಕೀಮ್ ಮಾಡಿ ಬಿಡ್ತಾರೆ. ಅದು ಎಲ್ಲ ಚಿಕ್ಕ ಚಿಕ್ಕ ಅಮೌಂಟ್ ಇರುತ್ತೆ, ಅದು ದೊಡ್ಡ ಅಮೌಂಟ್ ಯಾವ್ದು ಇರೋಲ್ಲ, 60,000 ಒಳಗಡೆನೇ ಇರುತ್ತೆ. ಆ ಸ್ಕೀಮ್ ಒಂದು 6 ತಿಂಗಳು ಮಾಡಿ ಅವಾಗ ಸ್ವಲ್ಪ ಕಡಿಮೆ ಇರುತ್ತೆ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಮತ್ತೆ ನೀವೊಂದು 2 ಲಕ್ಷ ಹಾಕಿ, 1 ಲಕ್ಷ ಹಾಕಿ, 1 ಲಕ್ಷಕ್ಕೆ 22,500 ರೂಪಾಯಿ, 2 ಲಕ್ಷಕ್ಕೆ 42,000 ಚಿಲ್ಲರೆ, 5 ಲಕ್ಷ ಕಟ್ಟಿದರೆ 50 ಚಿಲ್ಲರೆ, ಈ ಥರ ಒಂದು ಅಮೌಂಟನ್ನು ಮಾಡಿ ಸ್ಕೀಮ್ ಮಾಡಿ ಎಲ್ಲ ಗ್ರಾಹಕರಿಗೂ ಒಂದು ಮೋಟಿವೇಶನ್ ಮಾಡಿಸ್ತಾರೆ. ಅಂದರೆ ಏನು ಈ ಸಂಸ್ಥೆ ಇದೆ, ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಪ್ರತಿಯೊಂದು ವರ್ಗಕ್ಕೂ ಎಲ್ಲ ವರ್ಗನ್ನು, ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, KS IAS ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಬ್ಬರು ಇದರಲ್ಲಿ ಇದ್ದಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದೇನು ಮುಚ್ಚುಮರೆ ಇಲ್ಲ. ಯಾಕೆ ಅಂದರೆ ನಮ್ಮ ಮಿಡ್ಲ್ ಫ್ಯಾಮಿಲೀಸ್ ಏನು ಗೊತ್ತಾ, ಅವ್ರು ಕೂಡ ಲಾಭನೇ ನೋಡ್ತೀವಿ, ಅದು ಏನು ದುಡ್ಡು ಹಾಕ್ತಾ ಇದ್ದೀವಿ, ಅದು ಸೆಕ್ಯೂರಿಟಿ ಹೆಂಗಿದೆ ಅಂತ ನೋಡಲ್ಲ. ಯಾಕಂದರೆ ಮಿಡ್ಲ್ ಫ್ಯಾಮಿಲೀಸ್ಗೆ ಏನಿದೆ ಅಂದರೆ ಏನೋ ಒಂದು ತಿಂಗಳಿಗೆ ಒಂದಷ್ಟು ಅಮೌಂಟ್ ಬರುತ್ತೆ, ಒಡವೆ ಇಟ್ಟಿದ್ದಾರೆ, ಹಸು ಮಾರಿದ್ದಾರೆ. ಮನೆ ಕಟ್ಟೋರು ಮನೆ ಕಟ್ದಿರಾ ಅಲ್ಲಿ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮನೆ ಕಟ್ಟಿದವರು ಮನೆ ಕೆಲಸ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಸು ಮಾರಿಬಿಟ್ಟು, ಹಸು ಹಾಲು ಹಾಕಿದರೆ ಸ್ವಲ್ಪ ನಮ್ಮ ಏನು ತಿಂಗಳಿಗೆ ಒಂದು 6,000 5,000 ಬರುತ್ತೆ. ಹಸು ಮಾರಿಬಿಟ್ಟು 1 ಲಕ್ಷ ಮಾರಿಬಿಟ್ಟು ಒಂದು 22,000 ಬರುತ್ತೆ ಅಂತ ಹಾಕಿದ್ದಾರೆ. ಸುಮಾರು ಜನ, ನನ್ನ ಪ್ರಕಾರವಾಗಿ 2,500 ಜನ ಇದ್ದಾರೆ. ಕೋಲಾರಲ್ಲಿ ಮಾತ್ರ 2,500 ಜನ ಇದ್ದಾರೆ. ಒಂದು ಅಂದಾಜು ಮೊತ್ತ 27 ಕೋಟಿಯಿಂದ 30 ಕೋಟಿ ಬರ್ತಾ ಇದೆ. ನಾನೇನೆಂದರೆ ಟೋಟಲ್ 5 ಬ್ರಾಂಚ್ ಇದೆ. ಚಿಕ್ಕಜಾಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಮಾಲೂರು, ದೆಬ್ಬನಹಳ್ಳಿ, ಟೋಟಲ್ 5 ಬ್ರಾಂಚ್ ಇದೆ. 5 ಬ್ರಾಂಚಿಂದ 5 ಒಂದು ಬ್ರಾಂಚಿಂದ ಸರಿಸುಮಾರು 100 ಕೋಟಿವರೆಗೂ ವ್ಯವಹಾರ ಆಗಿದೆ. 10,000 ಕುಟುಂಬಗಳು ಇದರಲ್ಲೇ ಪಾಲುದಾರರಾಗಿದ್ದೀರಿ. ನಾವು ಏನು ಗೊತ್ತಾ, ಯಾವುದೇ ಕಾರಣಕ್ಕೂ ನಮಗೆ ಸುಮ್ಮನೆ ಕೇಸ್ ಹಾಕೋದು, ಒಂದು ಬೇಲಾಗೋದು, ಅವ್ರು ಹೊರಗಡೆ ಬಂದು ಓಡಾಡ್ಕೊಂಡಿರೋದು ಅದೆಲ್ಲ ನಮ್ಗೆ ಮುಖ್ಯ. ನಮಗೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಕಡು ಬಡವರು ಸಂಸಾರಗಳೆಲ್ಲ ನೀರಲ್ಲಿ ಹಾಕ್ಕೊಂತ ಸಂಸಾರಗಳೆಲ್ಲ ಕೆಲವು ಜನ ಫೋನ್ ಮಾಡ್ತಾರೆ ನಮಗೆ, ಏನು ಗೊತ್ತಾ, ಹಣ ನಾವು ಸಾಯಬೇಕು, ಮನೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಮನೆ ಮೇಲೆ ಸಾಲ, ಫೋನ್ಪೇಲಿ ಸಾಲ, ಒಡವೆ ಮೇಲೆ ಸಾಲ. ನಾವು 3 ತಗೋ ಸಾಲ ಮಾಡಿದ್ವಿ. ತಿಂಗಳು ಬಂದು 70,000 ಕಟ್ಟಬೇಕು. ನಾವು 70,000 ರೂಪಾಯಿ ನಾವು ಸಾಲ ಕಟ್ಟಬೇಕು. ನಾವು ಸತ್ತರೆ ನಮಗೆ ಪರಿಹಾರ ಸಿಗೋದು, ಸತ್ತರೆ ಮಾತ್ರ ನಾವು ಬಚಾವಾಗ್ತೀವಿ. ಇಲ್ಲ ದುಡ್ಡು ಬರಬೇಕು, ಎರಡೇ, ಒಂದು ದುಡ್ಡು ಬರಬೇಕು, ಇಲ್ಲ ಸಾಯ್ಬೇಕು. ಇಲ್ಲಿರೋದು ಅಷ್ಟೇ. ನಿಜವಾಗ್ಲೂ ಸುಮಾರು ಸಂಸಾರಗಳು ಬೀದಿಗೆ ಬಂದ್ಬಿಟ್ಟಿದೆ. ಯಾಕೆ ಅಂದರೆ ಏನು ಈ ಕರ್ನಾಟಕದಲ್ಲೇ ಎಲ್ಲ ಚಿಕ್ಕ ಚಿಕ್ಕ ಅಮೌಂಟ್ಗೆ ಯಾರಿಗೂ ಕಣ್ಣು ಕಾಣಿಸಲ್ಲ, 10 ಕೋಟಿ 50 ಕೋಟಿ 100 ಕೋಟಿ ಅಂದರೆ ಯಾರಿಗೂ ಕಣ್ಣು ಕಾಣಿಸಲ್ಲ. ಯಾಕಂದರೆ ಹಗರಣಗಳು ದೊಡ್ಡದಾಗಿದೆ. 1,000 ಕೋಟಿ 2,000 ಕೋಟಿ, ಗುಲ್ಬರ್ಗದಲ್ಲಿ 2,500 ಕೋಟಿ, ದೊಡ್ಡ ವ್ಯಕ್ತಿಗೆ 6,000 ಕೋಟಿ 8,000 ಕೋಟಿ ಇರೋದ್ರಿಂದ ಈ ಅಮೌಂಟ್ ಯಾರಿಗೂ ಕಾಣಿಸ್ತಲ್ಲ. ಆದರೆ ಏನು ಈ 7,000 ಕೋಟಿ 10,000 ಕೋಟಿ ಹಗರಣಗಾತು, ಯಾವುದೇ ಸಂಸಾರ ಬೀದಿಗೆ ಬರಲಿಲ್ಲ. ಯಾವುದೇ ಸಂಸಾರ ಬೀದಿಗೆ ಬರಲಿಲ್ಲ. ಬೀದಿಗೆ ಬಂದಿದ್ದು ಯಾವುದಂದ್ರೆ ಇದೆ. ಸರಿಸುಮಾರು 10,000 ಕುಟುಂಬಗಳು ಈಗ ಬೀದಿಗೆ ಬಂದಿದೆ. ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಗಂಡಂದರಿಗೆ ಗೊತ್ತಿಲ್ದಿರ, ಮನೆಯಲ್ಲಿ ಯಜಮಾನ ಗೊತ್ತಿಲ್ದಿರ ಒಡವೆ ತೊಗೊಂಡಿಟ್ಟಿದ್ದಾರೆ. ಮನೆಯಲ್ಲಿ ಆರಾಮಾಗಿ ನಿದ್ದೆ ಸಂಸಾರ ಮಾಡ್ಕೊಂಡಿದ್ದವರು ಇವತ್ತು ಅವ್ರು ಬೀದಿ ಬಂದಿದ್ದಾರೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ನನ್ನ ಗಂಡನಿಗೆ ಗೊತ್ತಿಲ್ಲ, ನಾನು 9.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇನ್ನೊಬ್ಬರು ಹುಡುಗಿ ಹೇಳ್ತಾಳೆ, ಕಾಲೇಜ್ ಹುಡುಗಿ, ಅಣ್ಣ ನಮ್ಮ ತಂದೆ ಒಂದು ಕತ್ತು ಚೈನ್ ಮಾಡಿಸ್ಕೊಟ್ಟಿದ್ರು ಒಂದು 10 ಗ್ರಾಮಲ್ಲೇ, ಅದನ್ನು ಇಟ್ಬಿಟ್ಟು ನಾನು ಒಡವೆ ತೊಗೊಂಬಂದು ಈ ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ಹಾಕಿದ್ದೀನಿ. ನಾನೀಗ ಸಾಯೋದ ಬದುಕದ, ಮನೆಯಿಂದ ಫೋನ್ ಬರ್ತಾ ಇದೆ, ನಾನು ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟು ಒಂದು ಗೋಳಿದೆ.
ಸುಮಾರು ಸಂಸಾರಗಳು ಬೀದಿಗೆ ಬರುವಂಥ ಒಂದು ಸಂಭವ ಇದೆ. ಏನು ಗೊತ್ತಾ, ನಮಗೆ ಸುಮ್ಮನೆ ಕೇಸ್ ಆಗೋದೆಲ್ಲ ಮುಖ್ಯ. ಯಾವುದೇ ಕಾರಣಕ್ಕೂ ರಮ್ಯಾಗೆ ಬೇಲ್ ಆಗಬಾರ್ದು, ಬೇಲ್ ಆಗಲೇಬಾರ್ದು ಅವ್ರಿಗೆ. ಯಾಕೆ ಸರ್? ಅಲ್ಲ ಸರ್, ಅಯೋಧ್ಯೆ ದೇವಸ್ಥಾನದಲ್ಲಿ ದುಡ್ಡು ತಿಂದ್ರು ಅವರಿಗೆ ನಾವು ವಕಾಲತ್ತೆ ವಹಿಸಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ಒಂದು ಹೈಕೋರ್ಟಲ್ಲಿ ವಕೀಲರ ಸಂಘ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಥರ ಸ್ಟೇಟ್ಮೆಂಟ್ ನಾವು ಬೆಂಗಳೂರು ಹೈಕೋರ್ಟಿಗೆ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅರ್ಜಿನ. ಏನು ನಮ್ಮ ಅಧ್ಯಕ್ಷರು ವಿವೇಕ್ ಸುಬ್ಬಾರೆಡ್ಡಿ ಸರ್ ಆಗ್ಬೋದು, ನಮ್ಮ ಕಾರ್ಯದರ್ಶಿ ಪ್ರವೀಣ್ ಸರ್ ಆಗ್ಬೋದು, ಖಜಾನ್ಸಿ ಶ್ವೇತಾ ಮೇಡಮ್ ಅವ್ರಿಗಾಗ್ಬೋದು, ಅವ್ರಿಗೂ ಪತ್ರ ರೆಡಿ ಮಾಡಿದ್ದೀವಿ. ನಮ್ಮ ಡಿ ಸಿ ಸಾಹೇಬ್ರಿಗೂ MR ರವಿ ಸರ್ಗೂ ನಾವು ಪತ್ರ ರೆಡಿ ಮಾಡಿದ್ದೀವಿ, ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಜಾಮೀನ ಕೊಡಬೇಡಿ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಳ್ರೆ ಇವರು, ಅಗಲ್ ಕಳ್ರಿ ಇವರು. ಅಲ್ಲ ಸರ್, ಒಂದು 10,000 ರೂಪಾಯಿ ಕಳ್ತನ ಮಾಡ್ಕೊಂಡು ಹೋದ್ರೆ ಅವನ್ನ ಸಂಜೆ ಒಳಗೆ ಇಟ್ಕೊಂಡ್ಬಂದು ಹೊಡೆದು ಅವನು ದುಡ್ಡು ವಸೂಲು ಮಾಡ್ತೀವಿ. ಸುಮ್ಮನೆ ಕೇಸ್ ಹಾಕಿದ್ರು, ಬೇಲ್ ತಗೊಂಡ್ರು, ಅದನ್ನ ಬೇಕಾಗಿಲ್ಲ. ಬಡವರು ದುಡ್ಡು ಬಡವ್ರಿಗೆ ಬರಬೇಕು. ನಮ್ಮ ಉದ್ದೇಶ ಒಂದೇ, ಬಡವ್ರ ದುಡ್ಡು ಬಡವ್ರು ಬರಬೇಕು. ಕಾನೂನು ಅಡಿಯಲ್ಲೇ ಮಾಡ್ತಿರೋ, ಸರ್ಕಾರ ಅಡಿಯಲ್ಲೇ ಮಾಡ್ತಿರೋ ಮಾಡಿ. ಇದನ್ನು CBI ಕೊಡ್ತಿರೋ, CID ಕೊಡ್ತಿರೋ, ನಮ್ಮ ಬಡವ್ರ ಮಕ್ಕಳು ಉಳಿಬೇಕು, ಬಡವ್ರ ಹೆಣ್ಣು ಮಕ್ಕಳು ಉಳಿಬೇಕು, ಸಂಸಾರ ಉಳಿಬೇಕಂದ್ರೆ ಇದಂತೂ ಸತ್ಯ. ನೀವೇನಾದ್ರು ಮಾಡಲಿಲ್ಲ ಅಂದ್ರೆ ಸುಮಾರು ಜನ ಸಾಯ್ತಾರೆ. ಸತ್ತ ಮೇಲೆ ನೀವು ಬರ್ತೀರಂದ್ರೆ ಬನ್ನಿ. ನಾನು ಹೇಳ್ತಾ ಇದ್ದೀನಿ, ಸತ್ತ ಮೇಲೆ ನೀವೇನು ಬರ್ತೀರಂದ್ರೆ ಬನ್ನಿ. ಯಾಕೆಂದರೆ ರೀಸೆಂಟಾಗಿ ಇಲ್ಲೊಬ್ರು ಆಟೋ ಡ್ರೈವರ ಕೆಲಸ ಮಾಡಿಕೊಂಡು 15 ಲಕ್ಷ ಸಾಲ ಮಾಡಿಕೊಂಡು ಇಬ್ಬರು ಮಕ್ಕಳು ಹೆಂಡತಿ ಗಂಡ ಸೂಸೈಡ್ ಮಾಡ್ಕೊಂಡ್ರು. ಅವ್ರು ನಮ್ಮ DC ಸಾಹೇಬ್ರು ಏನು ಹೇಳಿದ್ರು ಗೊತ್ತಾ? ಅವ್ರು ಯಾಕೆ ಸೂಸೈಡ್ ಮಾಡ್ಕೊಂಡ್ರು? ನಾವಿದ್ದೀವಿ, ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರು. ಹೆಲ್ಪ್ ಮಾಡಿ ಸರ್, ನಮಗೆ 10,000 ಕುಟುಂಬ ಇದೆ, ನಮ್ಗೆ ಹೆಲ್ಪ್ ಮಾಡಿ ನೀವು. ಅದಕ್ಕೆ ಪ್ರೆಸ್ ಮೀಟ್ ಮಾಡಿರೋದು ನಾವು. ಎಲ್ಲರಿಗೂ ವಿಷಯ ಗೊತ್ತಾಗ್ಲಿ, ನಮ್ಮ ಗೋಳು ಗೊತ್ತಾಗ್ಲಿ ಅಂತ ನಾವು ಪ್ರೆಸ್ ಮೀಟ್ ಮಾಡಿರೋದು. ಹೆಲ್ಪ್ ಮಾಡಿ. ಮಧ್ಯ ಅಲ್ಲ, ಎಲ್ಲಾನು ಕಡುಬಡವರು ಇರೋದು ಯಾರೋ ಒಂದು 10% ಇದ್ದಾರೆ. ಓಕೆ, ನಂದು ಬಂದರೆ ಬರಲಿ, ಹೋದ್ರೆ ಹೋಗ್ಲಿ ಅನ್ನೋ 10 ಜನ ಇದ್ದಾರೆ. ಇನ್ನು 90% ಜನ ಎಲ್ಲ ಸೂಸೈಡ್ ಮಾಡ್ಕೊಂಡಿರೋದು. ಕೆಲವು ಜನ ಫೋನ್ ಮಾಡ್ತಾರೆ ನಮಗೆ, ನಾವು ಸಾಯ್ತೀವಿ. ನಮ್ಮ ಹೆಸರು ಶ್ರೀರಾಮ್ ಅಂತ, ನಾನೇ ಕಂಪ್ಲೇಂಟ್ ದಾರ. ದೂರು ಕೊಟ್ಟಿರೋದು ನಾನೇ ಕಂಪ್ಲೇಂಟ್ ಮಾಡೋದು. ನನ್ನ ಸರ್ ಯಾರು ಹೇಳಿಲ್ಲ ಸರ್. ಇಲ್ಲ ಹೇಳಿಲ್ಲ. ಹಾಂ, ಹೌದು ಸರ್, ಹೌದು. ಹಾಂ, ಓಕೆ ಸರ್, ನೀವು ಹೇಳೋ ಪಾಯಿಂಟ್ ಕರೆಕ್ಟ್ ಆಗಿದೆ. ಏನು ಹೇಳಿದ್ರಲ್ಲ, ಇದು ಕರೆಕ್ಟೇ. ನಾವು ಒಬ್ಬ ಲೀಡರ್ ಹತ್ರ ಹೋದ್ರೆ ಅವ್ರು ಮಾತಾಡಿದ್ರು, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರಂತ. ಹಾಗಾದ್ರೆ ಒಂದು ಹೆಣ್ಣು ಮಗು ಮಾಂಗಲ್ಯ ಚೈನ್ ಹಾಕೊಂಡು ಬೀದಿ ರೋಡಲ್ಲಿ ಹೋಗ್ತಾ ಇರ್ತಾರೆ ಸರ್. ಬೇಜಾರು ಮಾಡ್ಕೊಳ್ಬೇಡಿ ಸರ್, ಯಾಕಂದ್ರೆ ನೀವು ಕೇಳೋ ಪಾಯಿಂಟ್ ಕರೆಕ್ಟ್ ಆಗಿದೆ. ನಾನು ಅಲ್ಲಿದ್ದು ಅದೇ ಪಾಯಿಂಟ್ ಕೇಳ್ತಾ ಇದ್ದೆ ನಾನು ಸರ್. ಈಗ ಸರ್ ಆಯ್ತು ಸರ್, ನೀವು ಕೇಳಿದ್ರಿ ಸರ್. ಯಾಕೆ ಸರ್? ಯಾಕೆ ಅಲ್ಲ ಸರ್, ಈಗ ಅದು ಪಾಯಿಂಟ್ ಬರ್ತೀವಿ ಸರ್. ಅದು ಪಾಯಿಂಟ್ ಇದೆ ಒಂದು. ಆಯ್ತು ಸರ್, ಈಗ ನೀವು ಹೇಳಿದ್ರಲ್ಲ, ನಾವು ಹಾಕ್ಬೇಕಾದ್ರೆ ಒಂದು ಇಬ್ಬರು ಪೊಲೀಸರು ಬಂದು ಅಲ್ಲಿ ಇದ್ದಾಗ ಅವ್ರೇನು ಗೊತ್ತಾ, ಲೀಗಲ್ ಆಗಿದೆ ಅಂದ್ರು. ಲಾಯರ್ಸ್ ಹಾಕಿದ್ರು. ಅವ್ರು ಲಾಯರ್ ಏನು ಸರ್ ಅಂದ್ರೆ, ಇದು ಲೀಗಲ್ ಆಗಿದೆ, ಬಾಂಡ್ ಪೇಪರ್ ಕೊಟ್ರು ಸರ್. ಒಂದು ಬಾಂಡ್ ಪೇಪರ್ ಕೊಟ್ರು. ಏನು ಬಾಂಡ್ ಪೇಪರ್ ಅಂದ್ರೆ, ನೋಡಿ ಇಟ್ಕೊಳ್ಳಿದ್ದು, ಒಂದು ಬಾಂಡ್ ಪೇಪರ್ ಕೊಟ್ರು ಸರ್. ಅಂದ್ರೆ ನೋಡಿ, ಬಾಂಡ್ ಪೇಪರ್ 500 ರೂಪಾಯಿ ಬಾಂಡ್ ಪೇಪರ್ ಕೊಟ್ಟು, ನಾವು ಲೀಗಲ್ ಆಗಿದ್ದೀವಿ ನೋಡಿ, ಬಾಂಡ್ ಪೇಪರ್ ಇದೆ, ನಾವು ಕ್ಯಾಶ್ ಕಟ್ಸ್ಕೊಳ್ಳಲ್ಲ, ನಾವು ಫೋನ್ಪೇನೇ ಮಾಡಿಸ್ಕೊತೀವಿ, ಎಲ್ಲ ಫೋನ್ಪೇನೇ, ನಾವು ಯಾವುದೇ ಕಾರಣಕ್ಕೂ ಕ್ಯಾಶ್ ಕೊಡಲ್ಲ. SLV ಮೋಸ ಆದಾಗ ಸುಮಾರು ಜನ ಹೋಗಿ ಕೇಳಿದ್ದಾರೆ, ಯಾಕೆ ಮೋಸ ಆಯ್ತು ಅಂದಾಗ ಅವ್ರೇನು ಪಾಯಿಂಟ್ ಹೇಳಿದ್ದಾರೆ ಗೊತ್ತಾ? ಒಬ್ಬ ಲಾಯರ್ನ ಕರ್ಕೊಂಬಂದರು. ಆಯ್ತಾ ನೋಡಿ, ಯಾಕಂದರೆ ಸರ್, ಮೋಸ ಮಾಡೋರು ಸಿಗೋದೇ ಮಿಡ್ಲ್ ಫ್ಯಾಮಿಲೀಸು. ಯಾಕೆ ಅಂದರೆ ನಾವು ಮೇಲೇನೂ ಇಲ್ಲ, ಕೆಳಗಡೆನೂ ಇಲ್ಲ, ನಾವು ಸೆಂಟ್ರಲ್ ಇದ್ದೀವಿ, ನಾವು ಸಿಕ್ಕಾಕೊತೀವಿ. ಕೆಳಗಡೆ ಇರೋ ದುಡ್ಡು ಕಟ್ಟಕ್ಕೆ ಅವ್ರಿಗೆ ಅರ್ಹತೆ ಇರಲ್ಲ. ಮೇಲೆ ಇರೋರು ನಂಬಲ್ಲ, ಕೆಳಗಡೆ ಇರೋರು ಅವ್ರಿಗೆ ಅರ್ಹತೆ ಇರಲ್ಲ. ಮಿಡ್ಲ್ ಫ್ಯಾಮಿಲೀಸ್ ಹೆಂಗಿರುತ್ತೆ ಅಂದರೆ, ಕಡಕ್ಕಿಲ್ಲ ಅಂದ್ರೆ ನಮ್ಮ ಆಪ್ಷನ್ ಏನು ಗೊತ್ತಾ? ಒಡವೆ ಇಡೋಣ, ಸಂಪಾದನೆ ಮಾಡೋಣ, ಹಸು ಮಾರೋಣ, ಮನೆ ಮೇಲೆ ಲೋನ್ ಕೊಡೋಣ, ಒಂದು ಫೋನ್ಪೇ ಲೋನ್ ತಗೋಣ. ಯಾಕಂದರೆ ನಮ್ಮ ಮಿಡ್ಲ್ ಫ್ಯಾಮಿಲಿ ಸರ್, ಮಿಡ್ಲ್ ಫ್ಯಾಮಿಲೀಸ್ ಇರೋದು ಆ ಒಂದು ಆಪ್ಷನ್ನು. ಒಂದು, ನಾವು ಕ್ಯಾಶ್ ತಗೊಳ್ಳಲ್ಲ, ಫೋನ್ಪೇನೇ ಮಾಡಿ, RTS ಮುಖಾಂತರನೇ ಮಾಡಿದ್ದೀವಿ, ಬಾಂಡ್ ಇದೆ. ಅದೇನು ಸರ್, ನಮ್ಮ ಅಕೌಂಟ್ಗೆ ಒಂದು 10 ಲಕ್ಷ ಬಂದರೆ IT ಇಂದ ಒಂದು ನೋಟಿಸ್ ಬರುತ್ತೆ ಸರ್ ನಮಗೆ. IT ಇಂದ ಆ ಸಂಸ್ಥೆಗೆ ಸುಮಾರು 50 ಕೋಟಿ ಹೋಯ್ತಲ್ಲ, 50 ಕೋಟಿ ಹೋದಾಗ IT ಡಿಪಾರ್ಟ್ಮೆಂಟು ಏನು ಮಾಡ್ತದೆ ಸರ್? ಅದೇಂಗೆ ಸರ್? ಈಗ ಸರ್, ನಾವು ಮೋಸ ಹೋಗಿದ್ರಿ ಸರ್, ಈಗ ನಾವು ಮೋಸ ಹೋಗಿದ್ರಿ ಸರ್. ನೀವು
ಮೋಸ ಹೋಗಿದ್ದೀರಿ. ನಮಗೆ ನ್ಯಾಯ ಬೇಕು ಸರ್. ಯಾಕಂದ್ರೆ ಫ್ಯಾಮಿಲಿ ಇರೋದ್ರಿಂದ ನಮಗೆ, ಯಾಕೆಂದ್ರೆ ರಾಜಕೀಯ, ಈಗ ಸರ್ ನಾವು ರಾಜಕೀಯ ಇನ್ನೊಂದು ಪಕ್ಷ ನಮ್ಗೆ ಬೇಕಾಗಿಲ್ಲ, ನಮ್ಗೆ ನ್ಯಾಯ ಬೇಕು. ನ್ಯಾಯ ಸಿಗಬೇಕಂದ್ರೆ ನಿಮ್ಮ ಸಹಾಯ ಬೇಕು. ನೀವು ಹಾಕೋ ಪಾಯಿಂಟ್ಸ್ ಕರೆಕ್ಟ್ ಆಗಿದೆ ಸರ್, ನೀವು ಕೇಳೋದು ತಪ್ಪು ಅಂತ ನಾನು ಹೇಳಿಲ್ಲ. ಯಾಕಂದ್ರೆ ನಿಮ್ಮ ಸಹಕಾರ ಇದ್ರೇ ನಮ್ಗೇನೋ ಬಲ, ನಿಮ್ಮ ಆನೆ ಬಲ ಬರೋದು ನಿಮ್ಮ ಕಡೆಯಿಂದನೇ. ಯಾಕಂದ್ರೆ ನಾವು ಜನಕ್ಕೆ ತಲುಪೋದು ನಿಮ್ಮಿಂದನೇ. ಜನಕ್ಕೆ ತಲುಪಬೇಕಂದ್ರೆ ಅದು ನಿಮ್ಮ ಸಹಕಾರ ಬೇಕೇ ಬೇಕು. ನಿಮ್ಮ ಸಹಕಾರ ಇಲ್ಲ ಅಂದ್ರೆ ನಮ್ಗೆ ಸಕ್ಸಸ್ ಆಗಲ್ಲ. ಒಂದು ಕಾನೂನು ಇದೆ, ಕಾನೂನು ಲೇಟ್ ಆಗುತ್ತೆ, ಬೇಲಾಗುತ್ತೆ, ಅದು 10 ವರ್ಷ 20 ವರ್ಷ 30 ವರ್ಷ ಇಡ್ಬೋದು. ಬಟ್ ನಿಮ್ಮ ಕಡೆಯಿಂದ ಬಂದರೆ ಏನೋ ನಮ್ಗೆ ಬೇಗನೆ ಸಿಗುತ್ತೆ ಪರಿಹಾರ ಅಂತ ಸರ್. ಅಷ್ಟೇ, ನಮ್ಮ ನೋವನ್ನು ಹೇಳ್ಕೊತೀವಿ ಸರ್. ನಿಮ್ಗೆ ಬೇಜಾರಿಸ್ಬೇಕಂತ ಉದ್ದೇಶ ನಮ್ದಲ್ಲ ಸರ್. ಬ್ಲ್ಯಾಕ್ ಮೇಲ್ ಮಾಡ್ತಲ್ಲ, ನಾವು ಬಾಯಲ್ಲಿ ಬೀಳ್ತಾ ಇದೀವಿ ಸರ್. ಬಾಯಲ್ಲಿ ಬೀಳ್ಬೇಕಾದ್ರೆ ಕೈ ಅಲ್ಲಾಡ್ಸಿರಲ್ಲ ಸರ್, ಹಿಂಗೆ ಅಂತೀವಿ. ಅಂದ್ರೆ ಯಾರೋ ಒಬ್ಬನ ಕೈ ಹಿಡಿತಾರೆ ಅಂತ, ಯಾರೋ ಕೈ ಹಿಡಿಯಲ್ಲ, ಬಟ್ ನಮ್ಮ ಏನಂದ್ರೆ ಯಾರೋ ಒಬ್ಬರು ಹಿಡಿತಾರೆ ಅಂತ ಹಿಂಗಂತೀವಿ ನೋಡಿ ಸರ್. ಆ ಥರ ಅಂತ ಇದೀವಿ ಸರ್. ಅದು ನೀವಂತ ಇದ್ರಿ ಬೈಯಕ್ಸಿದೆ ಅಂತ, ಬೈಯಕ್ಸಿರೋದಲ್ಲ, ಯಾರನ್ನ ಕೈ ಹಿಡಿತಿರೋನೋ, DC ಹಿಡಿತಾರೋನೋ, ಕಮಿಷನರ್ ಹಿಡಿತಾರೋನೋ ಅಂತ ಹಿಡಿತಾರೋದು ಅಷ್ಟೇ ಸರ್. ನೀವು ಅಷ್ಟೇ ಉದ್ದೇಶ ಏನಂದ್ರೆ ಬಾಯಲ್ಲಿ ಬೀಳ್ತಾ ಇದ್ದೀವಿ ಸರ್. ನಾವು ಹಿಂಗಂತ ಇದ್ವಿ ಅಷ್ಟೇ ಸರ್. ರಿಕ್ವೆಸ್ಟ್ ಸರ್, ಮನವಿನೇ ಕೊಡೋದು ಸರ್. ನಾವು ಸರ್ ದೌರ್ಜನ್ಯ ಮಾಡಕ್ ನಾವ್ಯಾರು ಸರ್? ನಾವು ಕೊಡೋದು ಮನವಿನೇ ಸರ್. ನಾವು ಕೊಡೋದು ಮನವಿನೇ ಸರ್. ಈಗ ನಿಮ್ಮ ಹತ್ರ ಮನವಿ ಸರ್ ಕೊಡೋದು. ಈಗ ನಾನು ನಿಮ್ಮನ್ನು ಹೇಳ್ತಾ ಇರೋದು ಮನವಿನೇ. ನಾವು ನಿಮ್ಮನ್ನು ಆರ್ಡರ್ ಮಾಡ್ತಲ್ಲ ಸರ್, ಮನವಿ ಮಾಡ್ತಾ ಇದ್ವಿ. ನಮ್ಗೆ ಸಹಕಾರ ಕೊಡಿ. ಏನು ನಮ್ಮ 10,000 ಕುಟುಂಬಗಳಿದೆ, ಅದು ಉಳ್ಸಕ್ಕೆ ನೀವು ಸ್ವಲ್ಪ ಪಾತ್ರಧಾರ ಆಗಿ ಅಂತ ಅಷ್ಟೇ ಸರ್. ಸರ್ ಪೊಲೀಸ್ ಇಲಾಖೆಯಿಂದ ಅವ್ರು ಸರ್, ಈಗ ಅವ್ರು ಹಾಕೋ ಎಫೆಕ್ಟ್ ಕರೆಕ್ಟ್ ಆಗಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದು ಹೇಳ್ತಾರೆ, ಬಟ್ ಕಣ್ಣಲ್ಲಿ ನೋಡಿಲ್ಲ ನಾವು. ಯಾಕಂದರೆ ಪ್ರತಿಯೊಬ್ಬರು ಏನು ಗೊತ್ತಾ, ಸ್ವಲ್ಪ ನಿಧಾನ ಆದರೆ ಅವ್ರು ಸೇಲ್ ಆಗಿದ್ದಾರೆ, ಅವ್ರಿಗೊಂದಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಕಣ್ಣಾಗಿ ನೋಡಿದ್ರೆ ಯಾರೂ ಇಲ್ಲ. ಕಣ್ಣಾಗಿ ನೋಡ್ತಾನೆ ಮಾಡೋದು ಸರ್ ಅಲ್ವಾ ಅವ್ರು. ಬಟ್ ನಮ್ಮ ಗಲ್ಪೇಟೆ ಪೊಲೀಸ್ ಸ್ಟೇಷನ್ ಇದ್ದಾರೆ, ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ನಾವೇನು ಕಾನೂನು ಅಡಿಯಲ್ಲಿ ಏನು ಸಕ್ಸಸ್ ಆಗಬೇಕು, ಆ ಹೊಸ ಕಾನೂನು ಬಂದಿದೆ. ಯಾಕಂದರೆ ಬಡ್ಸ್ ಅಂತ ಒಂದು ಹೊಸ ಕಾನೂನು ಬಂದಿದೆ 2019ರಲ್ಲಿ. ಆ ಒಂದು ಆ್ಯಕ್ಟ್ ಸುಮಾರು 16 ಆ್ಯಕ್ಟ್ ಹಾಕಿ ನಾವು FIR ಮಾಡಿಸಿದ್ದೀರಿ. ಜನ ಏನು ಗೊತ್ತೇನು ಸರ್, ಯಾರೋ ಹೇಳ್ತಲ್ಲ, ಇಲ್ಲಿ ಅಮಾಯಕರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಬುದ್ಧಿವಂತರೇ, ದಡ್ರೇನಿಲ್ಲ. ಎಲ್ಲರಿಗೂ ಕಾನೂನು ಗೊತ್ತು, ಎಲ್ಲರಿಗೂ ವಿಷಯ ಗೊತ್ತು. ಏನೋ ಪಕ್ಕದ ಮೇಲೆ ದುಡ್ಡು ಮಾಡ್ಕೊತಾ ಇದ್ದಾರೆ, ನಾನು ಸ್ವಲ್ಪ ಬೇಗನೆ ಮಾಡ್ಕೊಂಬಿಡೋಣ, ಇಷ್ಟೇ. ಬೇರೆ ಪಾಯಿಂಟ್ ಏನಿಲ್ಲ ಸರ್ ಇಲ್ಲಿ. ಸರ್ ಪಂಗನಾಮ ಆಗ್ತಾ ಇದಾರೆ, ಇದೊಂದು 2 ವರ್ಷ. ಮತ್ತೆ ನಾವು ಮೋಸ ಹೋಗಲ್ಲ, ಪಕ್ಕದ ಮನೆ ಮೋಸ ಹೋಗ್ತಾರೆ. ಅದೆಲ್ಲರಿಗೂ ಗೊತ್ತಿರೋದೆ ಸರ್. ಏನ್ ಗೊತ್ತಾ, ಅದೆಲ್ಲರಿಗೂ ಗೊತ್ತಿರೋದೆ. ಈ ಹಗರಣಗಳು ಎಲ್ಲ ಹಗರಣಕ್ಕೆ ಬರ್ತಾನೆ ಇದೆ. 1,000 ಕೋಟಿ, 5,000 ಕೋಟಿ, 6,000 ಕೋಟಿ, ಸುಮಾರು ಕೋಟಿಗೆ ಅಲ್ಲ. ಯಾವುದು 100 ಕೋಟಿ ಕಡಿಮೆ ಇರುವ ಹಗರಣಕ್ಕೆ ಯಾವುದೂ ಇಲ್ಲ. ಆದ್ರೆ ನಾವೇನು ಗೊತ್ತಾ, ನಾವು ಸ್ವಲ್ಪ ನಿಮ್ಮ ಸಹಕಾರದಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗೋಣ ಅಂತ ಸರ್. ನಂದು 1,20,000 ಸರ್ ಹೂಡಿಕೆ. ಹೌದು ಸರ್, ಅವ್ರ ಸ್ಯಾಲ್ರಿ ಬಂದು 25,000 ಸರ್. ನಾವು ಈಗ ಅವರು ಕೊಡೋ ಅದೇ ವರ್ಕ್ ಫ್ರಮ್ ಹೋಮ್ ಅಂತ ಸರ್. ಇರಿ ಸರ್, ಅಂದ್ರೆ ಅವರು ನಾವು 20 ಅಂದ್ರೆ 100 kg ಅಗರಬತ್ತಿ ಅವರು ಅಗರಬತ್ತಿನ ಒಂದು 100 kgಯಿಂದ ಎಲ್ಲ ಬಿಲ್ಲಲ್ಲಿ ಇದೆ ಸರ್. ಬೇಕಾದ್ರೆ ತಗೊಳ್ಳಿ, ಬೇಕಾದ್ರೆ ದಾಖಲೆ ಇದೆ ಅದ್ರ ನೋಡಿ. 100 kgಯಿಂದ 450 kgವರೆಗೂ ಅಗರಬತ್ತಿ ಕೊಡ್ತಾರೆ. ಅದನ್ನು ನಾವು ಪ್ಯಾಕ್ ಮಾಡಿ ಒಂದು ಗೋಣಿಚೀಲ ಅವರೇ ತಂದು ಕೊಡ್ತಾರೆ. ಐಟಮನ್ನು ನಾವು ಪ್ಯಾಕ್ ಮಾಡಿ ಕೊಡ್ಬೇಕು ಸರ್. ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟಾಗ ತಿಂಗಳಿಗೊಂದ್ಸಲ ಅವ್ರು ನಮ್ಗೆ ಸ್ಯಾಲ್ರಿ ಹಾಕ್ತಾರೆ ಸರ್. 12,500 ಹಾಕ್ತಾರೆ ಸರ್. ಆ ಥರ ಸ್ಟಾರ್ಟ್ ಆಗಿ 9.5 ಲಕ್ಷವರೆಗೂ ಹೋಗಿದೆ ಸರ್. 9.5 ಲಕ್ಷವರೆಗೂ ಹೋಗಿದೆ ಸರ್. ಏನು ಮನೆಯಲ್ಲಿ ಹೆಂಗಸರು, ನಾವು ಮನೇಲಿ ಇರ್ತೀವಿ, ಒಂದು ಅಷ್ಟು ಕೆಲಸ ಮಾಡ್ಕೊಂಡು ದುಡಿಯೋಣ. ಯಾಕಂದ್ರೆ ಮಿಡ್ಲ್ ಫ್ಯಾಮಿಲಿ ಸೈಡ್ ಏನು ಅಷ್ಟೇ ಅಲ್ಲ ಸರ್.